ಈ ವಿಡಿಯೋ ಕೇವಲ ಮಿಸ್ಟರ್ ತಾರೇಶ್ಗೆ, ಈ ದುಬೈ ಬಾಬುಗೆ ನನ್ ಮೇಲೆ ಅಂಡ್ ಸೌಜನ್ಯ ಪರ ಹೋರಾಟದ ಮೇಲೆ ಅದೇನ್ ದ್ವೇಷ ಆಯ್ತೋ ಗೊತ್ತಿಲ್ಲ. ನಾನು ಇವ್ನ್ಗೆ ಎಷ್ಟು ರಿಪ್ಲೈ ಕೊಡಬಾರ್ದು, ಇಗ್ನೋರ್ ಮಾಡ್ಬೇಕು ಅಂತ ಬಿಟ್ಟಂಗೆಲ್ಲ ಇವ್ನ್ ಇನ್ನೂ ನಮ್ಮ ಅಗೇನ್ಸ್ಟ್ ಆಂಟಿ ಪ್ರೊಪಗಂಡಾನ ನಡೆಸ್ತಾನೆ ಇದ್ದಾನೆ. ನಾನು ಸಾಕ್ಷಿ ನಾಶ ಅಂತ ಒಂದು ವಿಡಿಯೋ ಮಾಡ್ತೀನಿ. ಆ ವಿಡಿಯೋ ನೋಡಿ ಇವ್ನ್ಗೊಂದು ಡೌಟ್ ಬರುತ್ತೆ. ಆ ಒಂದು ಡೌಟ್ ನ ಇವ್ನ್ ಡೈರೆಕ್ಟ್ ಆಗಿ ನನ್ಗೆನೆ ಕೇಳಿ ಕ್ಲಾರಿಫೈ ಮಾಡ್ಕೋಬಹುದಿತ್ತು. ಆದ್ರೆ ಇವನು ಅದ್ರ ಬದಲಾಗಿ ರೀಲ್ ಮಾಡಿ ಹಾಕ್ತಾನೆ. ಒಂದು ವೆರಿ ಸೆನ್ಸಿಟಿವ್ ವಿಚಾರ, ಜನ ಆಲ್ರೆಡಿ ಸಪೋರ್ಟ್ ತೋರಿಸ್ತಾ ರೆಚ್ಚಿಗೆದ್ದಿರ್ಬೇಕಾದ್ರೆ ಅಂತ ಟೈಮಲ್ಲಿ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಅಂತ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ದೆ ಇವನೊಂದ್ ರೀಲ್ ಮಾಡಿ ಹಾಕ್ತಾನೆ. ಅದಕ್ ಜನಾನೇ ಇವನ್ಗೆ ಸರಿಯಾಗಿ ಬೈತಾರ. ಇವನಿಗೆ ಬೈದಿರೋದ್ ನೋಡಿ ನನ್ಗೆನೆ ಬೇಜಾರಾಗೋಯ್ತು. ಅದಾದ್ಮೇಲೆ ಇವನು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತಾನೆ, ನಾನು ಇನ್ಮೇಲೆಯಿಂದ ಯಾವ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡಲ್ಲ, ಯೂಟ್ಯೂಬ್ ಮಾಡಲ್ಲ, ಐ ಆಮ್ ಕ್ವಿಟಿಂಗ್ ಗೈಸ್ ಅಂತ. ಸೊ ಇನ್ ಮುಂದೆ ನಾನು ವಿಡಿಯೋಸೇ ಮಾಡಲ್ಲ ಅಂದಿದ್ ಇವನ್ ಅಕೌಂಟ್ ಅಲ್ಲಿ ನೆಕ್ಸ್ಟ್ ಒಂದು ವಿಡಿಯೋ ಅಪ್ಲೋಡ್ ಆಗುತ್ತೆ. ಯಾವ್ದು ಗೊತ್ತಾ? ಒಂದು ಫೋನ್ ಬಗ್ಗೆ ಪ್ರಮೋಷನ್ ವಿಡಿಯೋ. ಇವನೊಂದು ವಿಡಿಯೋದಲ್ಲಿ ಹೇಳ್ತಾನೆ, ಇವ್ ನನಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ನಂತೆ. ಅದು ಹಿಂಗೆ ನನಗೆ ವೆರಿ ಕ್ಲೋಸ್ ಇರುವಂತಹ ಪರ್ಸನ್ ಒಬ್ರಿಗೆ ಮೆಸೇಜ್ ಮಾಡಿರೋದನ್ನ ಸ್ಕ್ರೀನ್ ರೆಕಾರ್ಡಿಂಗ್ ತೋರಿಸ್ತಾನೆ. ಆ ವೆರಿ ಕ್ಲೋಸ್ ಪರ್ಸನ್ ಯಾರು? ನೀನ್ ಮೆಸೇಜ್ ಮಾಡಿರೋದು ನೇಮ್ ಇಸ್ ಮಧು ಅವ್ರಿಗೆ. ಸೊ ನೇಮ್ ಇಸ್ ಮಧು ಏನಾದ್ರು ನನ್ ಪರ್ಸನಲ್ ಮ್ಯಾನೇಜರ್ ಆಯ್ತಪ್ಪ, ನೇಮ್ ಇಸ್ ಮಧು ಅವರು ನಿನ್ ಮೆಸೇಜ್ಗೆ ರಿಪ್ಲೈ ಕೊಟ್ಟಿಲ್ಲ. ಅದಾದ್ಮೇಲೆ ನೀನು ಬೇರೆಯವ್ರಿಗೂ ಕೇಳ್ಬೋದಿತ್ತಲ್ಲ. ಮಧು ಅವ್ರ ಜೊತೆ ನನ್ನನ್ನ ಮೀಟ್ ಮಾಡ್ಲಿಕ್ಕೆ ತೇಜಸ್ ಬಂದಿದ್ರು, ಡಿವಿ ಅವರು ಬಂದಿದ್ರು, ಅಂಡ್ SMR ಕೂಡ ಇದ್ರು. ಇವ್ರೆಲ್ರು ನಿನಗ್ ಗೊತ್ತಿರೋರೇ ತಾನೆ. ಇವ್ರ ಹತ್ರ ನೀನ್ ಏನಾದ್ರು ನನ್ ಬಗ್ಗೆ ಕೇಳ್ದ? ಇಲ್ಲ. ಅಷ್ಟೆಲ್ಲ ಯಾಕೆ ಗುರು? ಇನ್ಸ್ಟಾಗ್ರಾಮ್ ಅಲ್ಲಿ ನಂದೇ ಒಂದು ಪರ್ಸನಲ್ ಅಕೌಂಟ್ ಇರ್ಬೇಕಾದ್ರೆ ನೀನ್ ಡೈರೆಕ್ಟ್ ಆಗಿ ನನ್ಗೆನೆ ಮೆಸೇಜ್ ಮಾಡ್ಬೋದಿತ್ತಲ್ಲ. ಆದ್ರೆ ನಿನ್ ಕಡೆಯಿಂದ ನನ್ಗೆ ಒಂದು ಮೆಸೇಜ್ ಬಂದಿಲ್ಲ. ಯಾಕೆ? ಅಟ್ಲೀಸ್ಟ್ ಸೌಜನ್ಯ ಕೇಸ್ ಬಗ್ಗೆ ಡೀಟೇಲ್ಸ್ ಕೇಳ್ತಾ ನೀನ್ ಏನಾದ್ರು ನನ್ಗೆ ಇಮೇಲ್ ಆದ್ರೂ ಮಾಡಿದ್ಯಾ ಅಂತ ಹೋಗಿ ಇಮೇಲ್ಸ್ ಕೂಡ ಚೆಕ್ ಮಾಡ್ತೀನಿ. ಅಲ್ಲಿ ಕೂಡ ನಿನ್ ಒಂದು ಇಮೇಲ್ ಇಲ್ಲ. ಸೊ ಪ್ಲೀಸ್ ಮಿಸ್ಟರ್ ದುಬೈ ಬಾಬು, ಸ್ಟಾಪ್ ಯುವರ್ ಆಂಟಿ ಪ್ರೊಪಗಂಡಾ. ನಿನ್ಗೆ ಒಂದಿಷ್ಟು ಬ್ಯಾಡ್ ಕಮೆಂಟ್ಸ್ ಅಂಡ್ ಫ್ಯೂ ಥ್ರೆಡ್ಸ್ ಬಂದಿದ ತಕ್ಷಣ ನಾನು ನಿನ್ ಮೇಲೆ ಇನ್ಸ್ಟಾಗ್ರಾಮ್ ರೀಲ್ಸೇ ಮಾಡಲ್ಲ, ಯೂಟ್ಯೂಬೇ ಮಾಡಲ್ಲ ಅಂತ ಬಿಟ್ಟು ಓಡೋದವನು. ಇನ್ನು ನೀನು ಜೀವ ಭಯ ಬಿಟ್ಬಿಟ್ಟು ಸೌಜನ್ಯ ಪರ ನಿಂತ್ಕೊಂಡು ವಿಡಿಯೋ ಮಾಡ್ತೀಯ. ಫ್ರಸ್ಟ್ರೇಟೆಡ್ ಕನ್ನಡಿಗ ಅಂತ ಒಬ್ರು ನನ್ ಮೇಲೆ ವಿಡಿಯೋ ಮಾಡ್ತಾರೆ. ಧೂತ ಹೇಳಿದ ಸುಳ್ಳುಗಳು, ಮುಂದೆ ಕ್ವಶನ್ ಮಾರ್ಕ್ ಇಲ್ಲ, ಏನು ಇಲ್ಲ, ಡೈರೆಕ್ಟ್ ಅಲಿಗೇಷನ್. ಯಾವ್ದೋ 4 ನಕಲಿ ಟ್ಯಾಂಪರ್ ಡಾಕ್ಯುಮೆಂಟ್ಸ್ ನ ಇಟ್ಕೊಂಡು ಧೂತ ಹೇಳಿದ್ದೆಲ್ಲ ಗೂಗಲ್ ರಿಸರ್ಚ್, ನಾನ್ ಮಾತ್ರ ಪಕ್ಕಾ ಪ್ರೂಫ್ ಸಮೇತ ಹೇಳ್ತಾ ಇರೋದು ಅಂತ ವಿಡಿಯೋ ಮಾಡಿ ಹಾಕಿದ್ರು. ಅವ್ರಿಗೆ ಗಿರೀಶ್ ಸರ್ ಅವರು ಏನ್ ಉತ್ತರ ಕೊಡ್ಬೇಕಿತ್ತು ಸರಿಯಾಗಿ ಕೊಟ್ಟಿದ್ದಾರೆ. ಅದಾದ್ಮೇಲೆ ನಾನು ಫ್ರಸ್ಟ್ರೇಟೆಡ್ ಕನ್ನಡಿಗ ಅವ್ರ ಜೊತೆ ಮಾತಾಡದೆ, ನಮ್ಮ ಮಧ್ಯೆ ಏನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇತ್ತು ಅದನ್ನೆಲ್ಲ ಕ್ಲಾರಿಫೈ ಮಾಡ್ಕೊಂಡೆ. ಆದ್ರೆ ಅಷ್ಟರಲ್ಲೇ ಈ ದುಬೈ ಬಾಬು ಒಂದ್ ವಿಡಿಯೋ ಮಾಡಿ ಹಾಕ್ತಾನೆ. ವಿಚಾರದಲ್ಲಿ ಫ್ರಸ್ಟ್ರೇಟೆಡ್ ಕನ್ನಡಿಗ ಅವರು ಒಂದು ವಿಡಿಯೋ ಮಾಡಿದ್ರು. ಅದನ್ನ ಅನ್ಫಾರ್ಚುನೇಟ್ಲಿ ಫೆಲ್ಲೋ ಯೂಟ್ಯೂಬರ್ಸ್ ಹಾಗೂ ಕಾರಣದ ಕೈಗಳು ಹಿಂದೆ ಅದನ್ನ ರಿಪೋರ್ಟ್ ಮಾಡ್ಬಿಟ್ಟು ಅದಕ್ಕೆ ರೀಚೇ ಸಿಗ್ತಿಲ್ಲ. ಫ್ರಸ್ಟ್ರೇಟೆಡ್ ಕನ್ನಡಿಗ ಅವ್ರ ವಿಡಿಯೋ ಬ್ಲಾಕ್ ಆಗಿದ್ದು ಇಟ್ಸ್ ಬಿಕಾಸ್ ಅವರು ಅವ್ರ ವಿಡಿಯೋದಲ್ಲಿ ಆತ್ಮಹತ್ಯೆ, ಸೂಸೈಡ್ ಅನ್ನೋ ಒಂದು ವರ್ಡ್ ಯೂಸ್ ಮಾಡಿದ್ದಕ್ಕೆ ಯೂಟ್ಯೂಬ್ ಅವ್ರ ವಿಡಿಯೋನ ರೆಸ್ಟ್ರಿಕ್ಟ್ ಮಾಡಿ $10 ಮಾಡುತ್ತೆ. ಈ ವಿಷಯನ ಸ್ವತಃ ಫ್ರಸ್ಟ್ರೇಟೆಡ್ ಕನ್ನಡಿಗ ಅವರೇ ನನ್ ಮುಂದೆ ಒಪ್ಕೊಂಡಿದ್ದಾರೆ. ಆದ್ರೆ ಈ ದುಬೈ ಬಾಬುಗೆ ನಮ್ಮ ಅಗೇನ್ಸ್ಟ್ ಆಂಟಿ ಪ್ರೊಪಗಂಡಾ ನಡೆಸೋದಕ್ಕೆ ಏನಾದ್ರೂ ಒಂದು ಸಿಕ್ಕರೆ ಸಾಕಲ್ಲ. ಇವನು 14th ಮಾರ್ಚ್ ದುಬೈಯಿಂದ ಬೆಂಗಳೂರಿಗೆ ಬರ್ತಾನೆ. ಸೊ ಇವನ್ಗೆ ನಿಜವಾಗ್ಲೂ ಸೌಜನ್ಯ ಪರ ವಿಡಿಯೋ ಮಾಡ್ಬೇಕಂತ ಇದ್ದಿದ್ರೆ, ಸೌಜನ್ಯ ಕೇಸ್ ಡೀಟೇಲ್ಸ್ ಬೇಕಿದ್ರೆ ಇವನು ನನ್ನನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಿತ್ತು, ಮೀಟ್ ಮಾಡ್ಬೇಕಿತ್ತು. ಯಾಕೆ ಮಾಡಿಲ್ಲ? ಅವತ್ತಿನ ದಿನ ಫುಲ್ ಡೇ ಡಿವಿ ಅವರು ಇವನ್ ಜೊತೆಗೇನೆ ಇದ್ರು. ಡಿವಿಗೆ ಒಂದು ಮಾತು ಹೇಳಿದ್ರು ಅವ್ರು ಹೆಂಗಾದ್ರೂ ಮಾಡಿ ಇವನ್ನ ನನ್ನ ಜೊತೆ ಮೀಟ್ ಮಾಡ್ಸಿರೋರು. ಆದ್ರೂ ನನ್ನನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಏನು ಎಫರ್ಟ್ಸ್ ತೋರಿಸದೇ ಇರೋ ಇವನು ವಾಪಸ್ ದುಬೈಗೆ ಹೋಗ್ಬಿಟ್ಟು 21st ಮಾರ್ಚ್ ಒಂದು ವಿಡಿಯೋ ಮಾಡಿ ಹಾಕ್ತಾನೆ. ನಾನು ಸಮೀರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡಿದೆ, ಆದ್ರೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಆಗಿಲ್ಲ. ಇವನ್ಗೆ ನನ್ ವಿಡಿಯೋದಲ್ಲಿ ಡೌಟ್ ಬರುತ್ತೆ, ಆದ್ರೆ ಆ ಸೌಜನ್ಯ ಕೇಸ್ ಅಲ್ಲಿ ನಡೆದಿರುವಂತಹ ಪೊಲೀಸ್ ಇನ್ವೆಸ್ಟಿಗೇಷನ್ ಮೇಲೆ ಒಂದೂ ಡೌಟ್ ಬರಲ್ಲ. ಅಂಡ್ ಏನ್ ಇವನಿಗೆ ಅದು ಡೌಟ್ ಬಂದಿತ್ತಲ್ಲ, ಅದು ಗಿರೀಶ್ ಸರ್ ಅವರೇ ಏನ್ ಉತ್ತರ ಕೊಡ್ಬೇಕು ಕೊಟ್ಟಿದ್ದಾರೆ. ನೋಡಿಲ್ಲ ಅಂತಂದ್ರೆ ಈ ವಿಡಿಯೋನ ಹೋಗಿ ನೋಡಿ. ಸೊ ಎಲ್ಲೋ ದುಬೈಯಲ್ಲಿದ್ದು ಆರಾಮಾಗಿ ಮೋಟೋ ವ್ಲಾಗಿಂಗ್ ಮಾಡ್ತಿದ್ದಂತಹ ಇವನು ಯಾಕೆ ಒಂದು ಕೇಸ್ ಅಲ್ಲಿ ಇಷ್ಟೊಂದು ಪರ್ಸನಲ್ ಆಗಿ ಇನ್ವಾಲ್ವ್ ಆಗಿ ನಮ್ಮ ಅಗೇನ್ಸ್ಟ್ ಆಂಟಿ ಪ್ರೊಪಗಂಡಾ ನಡೆಸ್ತವನ ನನ್ಗಂತೂ ಗೊತ್ತಾಗಿಲ್ಲ.